ಕುಡಚಿಯನ್ನ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕು ಎನ್ನುವ ಕುಡಚಿ ಸುತ್ತಮುತ್ತಲಿನ ಗ್ರಾಮಸ್ಥರ ಬಹುದಿನಗಳ ಕನಸು ಇಂದು ರಸ್ತೆಗೆ ಇಳಿದಿದೆ. ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಇಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕುಡಚಿಯನ್ನ ತಕ್ಷಣವೇ ಹೊಸ ತಾಲೂಕು ಕೇಂದ್ರ ಅಂತ ಘೋಷಿಸಬೇಕು ಅಂತ ಕುಡಚಿ ತಾಲೂಕು ಹೋರಾಟ ಸಮಿತಿ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಹಳ್ಳಿಗಳ ಸಾವಿರಾರು ಜನ ಸೇರಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕುಡಚಿ ಈಗಾಗಲೇ ಸುಮಾರು 50,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಮತ್ತು ತಾಲೂಕು ಕೇಂದ್ರ ಆಗಲು ಬೇಕಾದ ಎಲ್ಲಾ ಸೌಲಭ್ಯಗಳು ಕೂಡ ಇಲ್ಲಿವೆ. ಹೀಗಾಗಿ ಸರ್ಕಾರ ತಡ ಮಾಡದೆ ಈ ಕುಡಚಿಯನ್ನ ತಾಲೂಕು ಕೇಂದ್ರ ಮಾಡಬೇಕು. ಇದರಿಂದ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಕೆಲಸ ಮತ್ತು ಇನ್ನಿತರ ಸರ್ಕಾರಿ ಸೌಲಭ್ಯಗಳಿಗೆ ಅನುಕೂಲ ಆಗೇ ಆಗುತ್ತದೆ ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ತಾಲೂಕಾ ಹೋರಾಟ ಸಮಿತಿ ಕುರ್ಚಿ ವತಿಯಿಂದ ಕುರ್ಚಿ ಕೇಂದ್ರ ಕುರ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಬೇಕೆಂದು ಘೋಷಣೆ ಮಾಡಬೇಕೆಂದು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಕುರ್ಚಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೇವೆ. ತಮ್ಮ ಮುಖಾಂತರ ಮಾನ್ಯ ಘನ ಸರ್ಕಾರ, ಮುಖ್ಯಮಂತ್ರಿಯವರಿಗೆ, ಉಸ್ತುವಾರಿ ಸಚಿವರಿಗೆ, ನಮ್ಮ ಶಾಸಕರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಕುರ್ಚಿಯನ್ನು ಬೇಗನೆ ಆದಷ್ಟು ಬೇಗನೆ ಕುರ್ಚಿ ಪಟ್ಟಣವನ್ನು ಈ ಅಧಿವೇಶನದಲ್ಲಿ ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತ ನಮ್ಮ ಇಲ್ಲಿ ಕುರ್ಚಿ, ಸುಟಟ್ಟಿ, ನಿಲ್ಜಿ, ಮೊರಬ್, ಕಮಲಾಪುರ, ಸಿದ್ದಾಪುರ, ಯಲ್ಪರಟ್ಟಿ, ಹೆಮರಟ್ಟಿ, ಗುಂಡ್ವಾ, ಶುರ್ಗೂರ್ ಸುತ್ತಮುತ್ತ ಎಲ್ಲ ಗ್ರಾಮದ ಮನವಿಯನ್ನು ನಾವು ಇವತ್ತು ಡಿಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಘನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಕುರ್ಚಿ ತಾಲೂಕು ಆಗುವ ಎಲ್ಲ ಅರ್ಹತೆಗಳಿವೆ. ಇಲ್ಲಿ ನಮ್ಮ ಡಿಪ್ಯೂಟಿ ತಹಸೀಲ್ದಾರ್ ನಾಡ ಕಚೇರಿ ಇದೆ, APMC ಮಾರ್ಕೆಟ್ ಇದೆ, ಹಳೆ ಪೊಲೀಸ್ ಸ್ಟೇಷನ್ ಇದೆ, ಬ್ರಿಟಿಷ್ ಕಾಲದಿಂದ ಇರುವ ರೈಲ್ವೆ ಜಂಕ್ಷನ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ನೆಮ್ಮದಿ ಕೇಂದ್ರ ಇದೆ, ಹೆಸ್ಕಾಮ್ ಇದೆ, ಹೆಸ್ಕಾಮ್ ಆಫೀಸ್ ಇದೆ, 220 KV ಸ್ಟೇಷನ್ ಇದೆ ಮತ್ತು ನಮ್ಮ ಸಮುದಾಯ ಕೇಂದ್ರ ಇದೆ, ಆರೋಗ್ಯ ಸಮುದಾಯ ಕೇಂದ್ರ ಇದೆ, ವೆಟರ್ನರಿ ಹಾಸ್ಪಿಟಲ್ ಇದೆ. ಬೇರೆ ಬೇರೆ ಅನೇಕ ನಮ್ಮಲ್ಲಿ 30ಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ, 3 ಪದವಿ ಕಾಲೇಜುಗಳಿವೆ, 1 ಪದವಿ ಕಾಲೇಜ್ ಇದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 20ಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ. ಇಲ್ಲಿ ನಾವು ಆಲ್ರೆಡಿ ಡಿಪ್ಯೂಟಿ ತಹಸೀಲ್ದಾರ್ಗೆ ಆಫೀಸ್ ಮಾಡಲಿಕ್ಕೆ ಇಲ್ಲಿ 20 ಗುಂಟೆ ಜಾಗವನ್ನು 2008ರಲ್ಲಿ ಆಲ್ರೆಡಿ ಒಂದು ಗಿಫ್ಟ್ ಡೀಡ್ ಮಾಡೋನ್ನು ಕೊಟ್ಟಿದ್ದಾರೆ. ಬರುವ ದಿನಮಾನಗಳಲ್ಲಿ ಬೇರೆ ಬೇರೆ ಯಾವ ಆಫೀಸ್ಗಳು, ಕಚೇರಿಗಳು, ಸರ್ಕಾರಿ ಕಚೇರಿಗಳು ಕುರ್ಚಿಯಲ್ಲಿ ಮಾಡೋಕ್ಕೆ ಬರಬೇಕು. ಅದಕ್ಕೆ ಜಾಗದ ಸವಲತ್ತು ಕೂಡ ನಾವು ಇವತ್ತು ನಮ್ಮ ಘನ ಸರ್ಕಾರ ಒಂದು ಕಮಿಟಿ ಹಾಕಿದರೆ ನಾವು 8 ದಿನದಲ್ಲಿ ಜಾಗವನ್ನು ಕೊಡಲಿಕ್ಕೆ ಕುರ್ಚಿ ಪಟ್ಟಣದ ಎಲ್ಲ ಜನರು ಸಿದ್ಧರಾಗಿದ್ದಾರೆ. ಎಲ್ಲ ಮುಖಂಡರು ಕೂಡ ಇಲ್ಲಿ ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳಿಗೆ ಜಾಗ ಕೂಡ ಇಲ್ಲಿ ಸೌಲಭ್ಯವನ್ನು ಮಾಡಿಕೊಡ್ತೀವಿ. ಮತ್ತು ಕುರ್ಚಿ ಒಂದು 50,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಪಟ್ಟ ನಮ್ಮ ಪಟ್ಟಣವಾಗಿದೆ. ಸುತ್ತಮುತ್ತಲಿನ ಜನಸಂಖ್ಯೆ, ಊರಿನ ಎಲ್ಲ ಜನಸಂಖ್ಯೆ ಸೇರಿಸಿದರೆ ಇದು 1 ಲಕ್ಷಕ್ಕೆ ಸಮೀಪ ನಮ್ಮ ಎಲ್ಲ ಜನಸಂಖ್ಯೆ ಆಗುತ್ತದೆ. ಅದಕ್ಕಾಗಿ ಕುರ್ಚಿ ಪಟ್ಟಣವನ್ನು ನಮ್ಮ ಮತಕ್ಷೇತ್ರ ಕುರ್ಚಿ ಶಾಸಕರ ಮತಕ್ಷೇತ್ರ ಕುರ್ಚಿ ಪಟ್ಟಣವನ್ನಿದೆ. ಅದಕ್ಕಾಗಿ ಕುರ್ಚಿ ಪಟ್ಟಣವನ್ನು ಬೇಗನೆ ಈ ಅಧಿವೇಶನದಲ್ಲಿ ಕುರ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕಂತೂ ಘನ ಸರ್ಕಾರದಲ್ಲಿ ಕುರ್ಚಿ ಪಟ್ಟಣದ ಸುತ್ತಮುತ್ತಲಿನ ಎಲ್ಲ ಜನರ ಪರವಾಗಿ, ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ, ಎಲ್ಲರ ಪರವಾಗಿ ನಾವು ಇಲ್ಲಿ ಘನ ಸರ್ಕಾರಕ್ಕೆ ವಿನಂತಿ ಮಾಡುತ್ತೇವೆ.